ಜಾತಕದಲ್ಲಿ ಕೆಲವು ರಾಶಿಗಳಲ್ಲಿ ಅಗ್ನಿ ರಾಶಿಗಳಿದೆ. ಮೇಷ, ಸಿಂಹ, ಧನಸ್ಸು ಈ ಮೂರು ಕೂಡ ಅಗ್ನಿ ರಾಶಿಗಳು. ಅಗ್ನಿ ರಾಶಿಗಳಿದ್ದಾಗ ಹೋಮ ಮಾಡಿ ಅದನ್ನು ಆ ಶಾಪನ ಮುಕ್ತಿ ಮಾಡಿ ಅಂತ ಹೇಳ್ತಾರೆ. ಆಯಿತಾ. ಮತ್ತು ಭೂಮಿ ರಾಶಿಗಳಿದೆ. ಯಾವುದು? ವೃಷಭ, ಕನ್ಯಾ, ಆಯಿತಾ, ಮತ್ತು ಮಕರ, ಇದು ಭೂ ರಾಶಿಗಳು. ಹೀಗೆ ಮೂರು ರಾಶಿಗಳನ್ನ ಅಗ್ನಿ, ಭೂಮಿ, ವಾಯು, ಜಲ ಅಂತ ಕೊಟ್ಬಿಟ್ಟಿದ್ದಾರೆ. ಕರ್ಕಾಟಕ, ವೃಶ್ಚಿಕ, ಮೀನ ರಾಶಿಗೆ ಜಲರಾಶಿಗಳು. ಈ ಜಲರಾಶಿಗಳಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ಗಂಗೆ ಪೂಜೆಯನ್ನು ಮಾಡುವಂಥದ್ದು, ದಾನಗಳನ್ನ ಮಾಡುವಂಥದ್ದು, ಇದೆಲ್ಲ ಹೇಳಿದ್ದಾರೆ. ಹಾಗಾಗಿ ಕರೆಕ್ಟಾಗಿ ದೋಷ ಯಾವುದು, ಶಾಪ ಯಾವುದು ತಿಳ್ಕೊಂಡು ಅದು ಕರೆಕ್ಟಾಗಿ ಪರಿಹಾರವನ್ನು ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈಗ ಸರ್ಪ ಶಾಪ ಬೇರೆ, ಸರ್ಪ ದೋಷ ಬೇರೆ. ಈ ಶಾಪ ಇದ್ದಾಗ ಏನಾಗುತ್ತೆ ಅಂದರೆ ದೇವ್ರ ಮೇಲೆ ನಂಬಿಕೆ ಇರಲ್ಲ. ಯಾಕಂದರೆ ದೇವ್ರು ಎಲ್ಲರಿಗೂ ಸುಖ ಕೊಟ್ಟಿದ್ದಾನೆ, ನನಗೆ ಮಾತ್ರ ಕಷ್ಟ ಕೊಟ್ಬಿಟ್ಟಿದ್ದಾನೆ, ನಾನು ಯಾಕೆ ದೇವ್ರು ನಂಬಬೇಕು ಅಂತ ಕೇಳ್ತಾರೆ. ಸೊ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಶಾಪಕ್ಕೆ ದಾರಿನೇ ಸಿಗಲ್ಲ ಅವರಿಗೆ. ಆವಾಗ ಅವ್ರು ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ.